ಪರವಾಗಿಲ್ಲ. ಊರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ಯಪ್ಪ. ಎಲ್ಲ ಮೋರೆ ಎಲ್ಲ ಕ್ಲೀನ್ ಮಾಡಿಸಿ ಪಟೇಲಾಗಿ ಪರವಾಗಿಲ್ಲ. ನಾನು ಬಂದು ಒಂದು 2 ವರ್ಷ ಆಯ್ತು. ಹಿಂಗಿತ್ತಿಲ್ಲಪ್ಪ, ಚೆನ್ನಾಗಿದೆ. ಹಾ, ಪಟೇಲ ಆಯ್ತು ಹೆಂಗೋ ಬಿಡಪ್ಪ, ಹೆಂಗೋ ಚೆನ್ನಾಗಿದೆ ಊರಲ್ಲೆಲ್ಲ. ನನ್ನ ಮಗ ಪಟೇಲ್ರು ಅಂದ್ರೆ ಏನಣ್ಣ? ಆ ಊರಲ್ಲಿ ನೋಡೋಣ, ಚಿರಹಂಡಿಲಿ ಒಂಚೂರು ಏನಿಲ್ಲ. ನೋಡು, ಮಳೆ ನಾವಿಲ್ಲ ಅಂದ್ರೂ ನೋಡು ಎಷ್ಟು ಚೆನ್ನಾಗಿದೆ. ಊರಲ್ಲೆಲ್ಲ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಣ್ಣ ನಮ್ಗೆ. ನನ್ನ ಮಗ ನೋಡಿದ್ರೆ ಸಾಕು, ಎಲ್ಲರೂ ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಅಲ್ಲ, ನಾನೇವ ಮಾಡಿಸ್ದೆ? ನಾನು ಬರೀ ದುಡ್ಡು ತಿಂತಿದ್ದೆ. ಇದೆಲ್ಲ ಯಾರೋ ಮಳೆ ಗಿಳೆ ಬಂದಿತ್ತಲ್ಲ, ಎಲ್ಲ ಕ್ಲೀನಾಗಿ ಒಯ್ದು ಬಿಡು. ಹೆಂಗ ನಮ್ಮಮ್ಮ ಮಾಮನ ಹತ್ರ ಹೆಂಗೋ ಪುಂಗ್ತೈತೆ, ಪುಂಗ್ಲಿ. ಹೌದು ಹಳೆಮಯ್ಯ, ಯಾರೇನು ರೋಡಲ್ಲಿ ಕಾಣಿಸ್ತಾನೆ ಇಲ್ಲ ಜನ ಎಲ್ಲ ಎಲ್ಲೋಗ್ಬಿಟ್ರು. ನೀನು ಬರ್ತಿದ್ದೆ ಅಂದ್ಬಿಟ್ಟು ಬರೀ ಮರ್ಯಾದೆ ಬಿಡಪ್ಪ. ಆ ಮಾಮ, ಅದೇ ನಾನು ಬರೋದು ಯಾರಿಗೂ ಗೊತ್ತಿಲ್ಲ ಮಾಮ. ಈಗೆಲ್ಲ ಬರ್ತಾರೆ. ಅಲ್ಲಿ ಯಾರೋ ಒಬ್ಬ ಬರ್ತಾವ್ರೆ. ನಮ್ಮ ಗೌಡ್ರು ಪಟೇಲ್ರು ಕರೀತಾವ್ರೆ, ಎಲ್ಲರೂ ಅಲ್ಲಿಗೆ ಬರ್ಬೇಕಂತೆ. ಅಲ್ಲಿ ಪಂಚಾಯತಿ ಆಗ್ತಾ ಇದೆಯಲ್ಲ, ಅಲ್ಲಿಗೆ ಬರ್ರಿ. ಹಾಂ, ಇದೇನಪ್ಪ ಇದು? ಇವನು ಪಟೇಲ ಅಲ್ವಾ? ಅಯ್ಯೋ, ನಾನು ಇವನು ಪಟೇಲ ಅಂದ್ಬಿಟ್ಟು ಬಿಡಿಸ್ದೆ. ಇರು ಕೇಳ್ತೀನಿ. ಯಾರಪ್ಪ ಪಟೇಲ? ಇಲ್ಲೇ ಅವರಲ್ಲ ನಿನ್ನ ಪಕ್ಕದಲ್ಲಿ, ಅವರೇ ಅಲ್ವಾ ಪಟೇಲ್ರು? ಇದೇನಪ್ಪ ಹಿಂಗಂತ್ಯ? ಅಯ್ಯೋ ಬುದ್ಧಿ, ನಿಮ್ಗೆ ಗೊತ್ತಿಲ್ವಾ? ನೀವು ಯಾರದು ಗೊತ್ತಿಲ್ಲ? ಈ ಪಟೇಲ ಇದ್ದೀರಿ. ಇವನು ಯಾಕೆ ಚೆಲ್ಲಿಗೆ ಹೋಗ್ತಿದ್ದ? ರಾಮೇಶಪ್ಪ ಪಟೇಲ ಈಗ. ಹೌದಾ? ನಾನು ನಾಳೆ ಮೈನೇ ಅಲ್ವೇನಪ್ಪ? ಏನಪ್ಪ ಹಿಂಗಂತಿದ್ದೆ ನೀನು? ಗೊತ್ತಿಲ್ವಾಡ ನಿಮಗೆ? ಓ, ಇದೆಲ್ಲ ವಿಷಯ 2-3 ತಿಂಗಳಾಯ್ತು ರಮೇಶಪ್ಪ ಪಟೇಲ ಆಗಿ. ಏನಪ್ಪ ಹಿಂಗ್ ಮಾತಾಡ್ತಿದ್ಯಾ? ಏನ್ ಮರ್ಯಾದೆ ಇದೆಯಾ ಇಲ್ಲ? ನನ್ನ ಮಗ ಪಟೇಲ. ಯಾರು ಮಾಡೋರು ನಿಂಗೆ ರಮೇಶನ್ನ? ನಡಿ ಹೋಗೋಣ. ಅಮ್ಮ, ಯಾರಮ್ಮ ಮಾಡ್ತಾರೆ? ಊರವರೆಲ್ಲ ಸೇರ್ ಮಾಡಾರೆ. ನನ್ನ ಹತ್ರ ಏನು ಮಾತಾಡ್ತೀಯಾ? ಅಲ್ಲಿ ಎಲ್ಲರೂ ಪಂಚಾಯತಿ ಹತ್ರ ಬಂದು ಅದೇನು ಕಿಸ್ ತಪ್ಪಾಕು. ನಡಿಯಮ್ಮ, ನಡಿ. ನಡಿಯೋ. ಅದೇನು ಇದು ಮಾಡ್ತೀನಿ ನೋಡೋಣ. ಸುಮ್ಮನೆ ಹೇಳ್ತಾ ಇದೆಯಾ ನಮ್ಮ ಮಾವ ಬಂದಾರ ಅಂದ್ಬಿಟ್ಟು ತಮಾಷೆ ಮಾಡ್ತಾ ಇದೆಯಾ ನೀನು? ತಮಾಷೆನೂ ಇಲ್ಲ, ಅಮಾಸೆನೂ ಇಲ್ಲ. ಅಲ್ಲಿ ಬನ್ನಿ, ಅಲ್ಲಿ ಊರು ಪಟೇಲ್ರು ರಮೇಶಪ್ಪ ಕರಿತಾವನೆ. ನಿಮ್ಗೇನು ಹೇಳ್ಬೇಕಂತೆ. ನಡಿಯಪ್ಪ, ಅದೇನು ನೋಡೋಣ, ನಡಿ. ಮಗನೇ ಬಾರ ಈ ಕಡೆ ಸೈಡಿಗೆ. ಅದು ಯಾರು ನಿನ್ ಜಾಗದಲ್ಲಿ ಕೂತ್ಕೊಂಡವ್ರೆ, ಬಾರ ಸೈಡಿಗೆ. ಲಕ್ಷ್ಮಿ, ರಮೇಶ ಇಳಿ ತೆಳಗೆ. ನನ್ನ ಮಗ ಕೂರೋ ಜಾಗದಲ್ಲಿ ನೀವು ಕೂತ್ಕೊಂಡು ಏನೋ ಪಟೇಲ್ರು ಆಡ ಹೇಳ್ತಾ ಮಾಡ್ತಿರೋದು? 2 ತಿಂಗಳು ಮಾಡಿ ಸಾಕು, ಇಳಿಯ ತೆಳಗೆ. ನೀನು MLA ಕರ್ಕೊ ಬಂದಿದ್ದಲ್ಲ, ಅವರೇ ಇವ್ರನ್ನ ರಮೇಶನ್ನ ಗೌಡ್ರು ಮಾಡಿರೋದು. ರಮೇಶ್ ಇಲ್ಲ ಅಂದ್ರೆ ನಾನು. ಅರ್ಥ ಆಯ್ತಾ? ನೀನ್ ಮುಚ್ಕೊಂಡು ನಿಂತ್ಕೋ. ರಮೇಶ್ ಏನ್ ಹೇಳ್ತಾನೆ ಅದಕ್ಕೆ. ಊರವರೆಲ್ಲ ಸೇರಿ ಆಮೇಲೆ ಹೊಡೆದ್ಗಿಡ್ದಾರ. ನಿಂತ್ಕೋ. ನೋಡ್ರಿ, ಏನು ಇಲ್ಲ ಮಾವ್ರೆ, ನೀವು ಈ ಕಡೆ ಬರ್ರಿ, ಮುಂದೆ ಬರ್ರಿ. ನೀವು ಯಾಕೆ ಹಿಂದೆ ನಿಂತಿದ್ದೀರಾ? ಮುಂದೆ ಬನ್ನಿ ಮಾವ್ರೆ. ನೋಡ್ರಿ ಮಾವ್ರೆ, ನಿಮ್ಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇವರು ಫುಲ್ಲು ಎಲ್ಲ ಆರ್ಭಟ ಮಾಡಿ ಎಲ್ಲ ಇದು ಮಾಡಿದ್ಕೆ MLA ಇವರೇ ಕರ್ಕೊಬಂದಿದ್ರು. ಅವರೆಲ್ಲ ಸೇರ್ಕೊಂಡು ನನ್ನ ಊರ್ಗೌಡನ್ ಮಾಡಾರೆ. ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೇನೆ ಈಗ ಏನು ಮುಖ್ಯ ವಿಷಯ ಅಂದರೆ ಮಾವರೇ ಹೇಳ್ತೀನಿ ನೋಡಿ. ಎಲ್ಲರೂ ಕೇಳಿಸ್ಕೊಳ್ರಪ್ಪ ಊರಿನ ಜನ. ಇವ್ರು ಹೊಲಕ್ಕೆ ಯಾರೇ ಕೆಲ್ಸಕ್ಕೆ ಹೋಗೋದಿದ್ರು ಯಾರೂ ಹೋಗಂಗಿಲ್ಲ. ಮತ್ತು ಇವರಿಗೆ ಯಾರು ಹೆಲ್ಪ್ ಮಾಡೋಂಗಿಲ್ಲ. ಮತ್ತು ನಾನು ನೀರು ಹೋಗಲಿ ಅಂತ ಆವಾಗ ನೀರು ಬಿಡ್ತಾಯಿದ್ದೆ. ಈಗ ನೀರು ಕುಡಿಯೋ ನೀರಿಂದ ಹಿಡಿದು ಹೊಲಕ್ಕೆ ಹೋಗೋ ನೀರಿಂದ ಹಿಡಿದು ಎಲ್ಲ ಬಂದ್ ಮಾಡಿದ್ದೀನಿ. ಅವರು ಬೇಕಾದ್ರೆ ಬೋರ್ ಕೊರ್ಸ್ಕೊಂಡು ಇದು ಮಾಡ್ಕೋಬೋದು. ನಮ್ಮ ಹೊಲದಿಂದ ಯಾರು ಕೊಡಂಗಿಲ್ಲ. ಆಮೇಲೆ ಯಾರೇ ಜನನ ಯಾರು ಹೋಗಿ ಕೂಲಿ ಮಾಡೋಂಗಿಲ್ಲ. ಆಮೇಲೆ ಅವ್ನು ಪೇಮೆಂಟ್ ಕೊಟ್ಟಿಲ್ಲ, ಇವ್ರು ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಬಂದು ಹೇಳಂಗಿಲ್ಲ, ಯಾರು ಹೋಗಂಗಿಲ್ಲ. ಇದು ಊರಿಂದ ಪಟೇಲ್ರು ಹೇಳ್ತೀರಾ ಮಾತು. ಲಕ್ಷ್ಮಕ್ಕ, ಹಂಗೂ ಏನಾರ ಹೋಗೋದಿದ್ರೆ ನೀನೇನಾರ ಹೇಳು. ಯಾರ ಮೀರಿ ಹೋಗಿದ್ರೆ ನಮ್ಮ ಹತ್ರ ಬಂದು ನ್ಯಾಯ ಕೇಳ್ಕೊಂಡ್ ಬರಂಗಿಲ್ಲ. ಅರ್ಥ ಆಯ್ತಾ? ಇದು ಲಕ್ಷ್ಮಕ್ಕ ಹೇಳ್ತೀರ ಮಾತು. ಬೇಕಾರೆ ಊರ್ ಪಟೇಲ್ರು ಹೇಳ್ತಾರೆ. ಪಟೇಲ್ರು ನೀವು ಹೇಳಿ. ಹೌದೌದು, ಲಕ್ಷ್ಮಕ್ಕ ಹೇಳ್ತಿರೋದು ಕರೆಕ್ಟು. ಯಾರು ಹೋಗಿ ಅವ್ರು ಪೇಮೆಂಟ್ ಕೊಟ್ಟಿಲ್ಲ, ಇವ್ರು ಪೇಮೆಂಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಬರೋಂಗಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಅವರಿಗೆ ಎಲ್ಲ ಬಂದು ಯಾವುದೇ ಇದ್ರು ಈ ಊರಲ್ಲಿ ಏನು ಸಿಕ್ಕಲ್ಲ ಅವ್ರಿಗೆ. ತರಕಾರಿಯಿಂದ ಹಿಡಿದು ಹಾಲಿಂದ ಹಿಡಿದು ಹಾಲು ಡೈರಿಗೆ ಹಾಕಂಗಿಲ್ಲ. ಎಲ್ಲ ಬಂದು ಅವ್ರದ್ದು. ನಾವು ನೀರು ಕೊಡಂಗಿಲ್ಲ. ಎಲ್ಲ ಬಂದು ಎಲ್ಲ ಹೊರಗಡೆಗೆ ಹಾಕಿದ್ವಿ. ನೋಡ್ರಿ, ನಾನು 2 ತಿಂಗಳಿಂದ ಏನು ಮಾಡಿದ್ದೀನಿ? ಕಾಲುವೆ ನೀರ್ದು ಎಲ್ಲ ನಾನೇ ಕ್ಲೀನ್ ಮಾಡಿಸಿದ್ದು. ಅವ್ರು ಇರುವಾಗ ಏನು ಮಾಡಿಸಿಲ್ಲ. ಆಮೇಲೆ ಬಲ್ಪ್ ರೆಡಿ ಮಾಡಿಸಿದ್ದೀನಿ. ಸ್ಕೂಲ್ ಸೋರ್ತಿತ್ತು ಅದೆಲ್ಲ ರೆಡಿ ಮಾಡಿಸಿದ್ದೀನಿ. ಈಗ ಅಂಗವಿಕಲರು ಅದನ್ನೆಲ್ಲ ಇದು ಮಾಡಿದ್ದೀನಿ. ಆಮೇಲೆ 3 ಜನ ಕಸ ಗುಡ್ಸೋರು ಬಿಟ್ಟಿದ್ದೀನಿ. ಬೆಳಗ್ಗೆ ಕಸ ಹೊಡಿತಾರೆ. ಹೌದಾ ಇಲ್ಲಪ್ಪ ಹೇಳ್ರಿ? ಹೌದು 3 ಜನ ಬಿಟ್ಟಿದ್ದೀರಾ. ಕರೆಕ್ಟ್. ನಾವು ನಮ್ಮನೆ ಮುಂದೆನೂ ಇವತ್ತು ಬಂದು ಹೊಡೆದ್ರು. ಅವೆಲ್ಲ ಕರೆಕ್ಟಾಗಿದೆ ರಮೇಶಣ್ಣ, ಎಲ್ಲ ಕರೆಕ್ಟಾಗಿದೆ. ಅಲ್ಲಪ್ಪ, ಮತ್ತೆ ನನ್ನ ಮಗ ಏನು ಮಾಡಂಗಿಲ್ಲ ಅಂತಿದ್ಯಾ? ಮತ್ತೆ ನಾವೆಲ್ಲ ಹೋಗೋದು? ನೀ ಇದೆಲ್ಲ ಮಾಡ್ತಿರೋ ತಪ್ಪು. ಇದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಮ ಪೊಲೀಸ್ ಯಾರೇ ಬರೋದಿದ್ರು ನಮ್ಮ ಕೇಳೇ ಒಳಗಡೆಗೆ ಬರಬೇಕು. ಪೊಲೀಸ್ನವ್ರಿಗೂ ಹೇಳಿದ್ದೀವಿ. ಇನ್ಸ್ಪೆಕ್ಟ್ರ್ ಆಗಲಿ ಪೊಲೀಸ್ ಆಗಲಿ ರಮೇಶ್ ಅಣ್ಣಂಗೆ ಮತ್ತು MLA ಅವ್ರಿಗೆ ಫೋನ್ ಮಾಡಿದ್ರೇ ಬರೋದು ಪೊಲೀಸ್. ಅಷ್ಟವರೆಗೂ ಬರಲ್ಲ. ಮತ್ತೆ ಇವಮ್ಮ ಹೇಳ್ತಾಳೆ ನನ್ನ ಮಗನೇ ಎಲ್ಲ ಕ್ಲೀನ್ ಮಾಡಿಸಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಈಗ ನಿಮ್ಮವ್ರು ಬಂದು ಕರಿಬೇಕಾರೆ ಎಲ್ಲ ಸುಳ್ಳ ಇವರು? ಬರೀ ಸುಳ್ಳು ಕಾಯಿಟ್ರು
ದಗ ಕೊಡ್ರು ಎಲ್ಲ ಇವ್ರಿಗೆ ಹೋಗ್ಬಿಟ್ಟು ಯಾಕಣ ನೀನ್ ಬೇಳ್ಕೊಟ್ ಬಿಡ್ಸ್ಕೊಳಕ್ ಹೋದೆ. ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ. ನಾನೆಲ್ಲ ಊರ್ ಗೌಡ ಎಮ್ ಎಲ್ ಎ ಅದು ಇದು ಅಂತ ಹೇಳ್ಕೊಂಡ್ಳು ಇವಳು ಇವಮ್ಮ ಬಂದು ನನ್ನ ಮಗ ಪಟೇಲ ಹಂಗೆ ಹಿಂಗೆ ಅಂತ. ಅಯ್ಯೋ ನಂಗೇನು ಗೊತ್ತಮ್ಮ, ನಾನು ನಿಮ್ಮ ಕಡೆಗೆ ಬಿಡ್ರಮ್ಮ, ಏನು ಹೆದ್ರಬೇಡ್ರಿ, ಏನೇ ಇದ್ರು ಹೆಲ್ಪ್ ಕೇಳ್ರಿ, ಇನ್ನೇನು ನಾನು ಬತ್ತೀನಪ್ಪ. ಅಯ್ಯೋ ಇವ್ರು ಸವಾಸ ಒಂದು ಸುಮ್ಮನೆ ನಂದು ಬೇಲ್ ಕೊಟ್ಟು ಬಿಡ್ಸ್ಕೊ ಬಂದಿದ್ದಾಯ್ತು. ಅಯ್ಯೋ ರಮೇಶಪ್ಪ ಏನಾರ ಇದ್ರೆ ಫೋನ್ ಮಾಡು, ನಾನು ನಿನ್ನ ಕಡೆಗೆ ಸಪೋರ್ಟಪ್ಪ. ಹಂಗೇನಿಲ್ಲ ಅಣ್ಣ, ನೀವು ಅವ್ರ ಕಡೆಗಿದ್ರು ಒಂದೇ, ನಮ್ಮ ಕಡೆಗಿದ್ರು ಒಂದೇ, ನಮ್ಗೇನು ಬೇಜಾರಿಲ್ಲ. ಊರವರೆಲ್ಲ ಒಂದು, ಅವ್ರೊಬ್ಬರೇ ಒಂದು. ಈಗ ನೀವು ನಮ್ಮ ಕಡೆಗೆ ಅಂತಿದ್ದೀರಾ. ಸರಿ ಸರಿ ಬರ್ರಿ, ನಿಮ್ಮ ಮಗಳು ಕಾಪಿ ಮಾಡಿರುತ್ತೆ, ಕುಡ್ಕೊಂಡು ಇಟ್ಕೊಂಡು ಹೋಗೋರಂತೆ. ಹಂಗೆ ಇವತ್ತಿದ್ಬಿಟ್ಟು ನಾಳೆ ಹೋಗೋರಂತ ಬರ್ರಿ, ಸುಮ್ಮನೆ ಯಾಕೆ ಹೋಗ್ತೀರಾ? ಹೌದೌದು, ರಮೇಶ ಹೇಳ್ತಿರೋದು ಕರೆಕ್ಟು. ಬಂದ್ಬಿಟ್ಟು ಇವತ್ತು ಹೋಗ್ಬೇಡ್ರಿ, ಸಾಯಂಕಾಲ ಆಗಿದೆ, ಬೆಳಗ್ಗೆ ಹೋಗೋರಂತೆ ಉಳಿದ್ಬಿಟ್ಟು. ಸರಿ ಅಪ್ಪ ಸರಿ. ನಾನೆಲ್ಲ ಇವನೇನೋ ದೊಡ್ಡ ಊರು ಎಮ್ ಎಲ್ ಎ ನೆಕ್ಸ್ಟು ಹಂಗೆ ಹಂಗೆ ಅದಕ್ಕೆ ನಿಲ್ತೀನಿ ಇದಕ್ಕೆ ನಿಲ್ತೀನಿ ಅಂತಿದ್ದ. ಬರೀ ಬಿಲ್ಡಪ್ ರಾಜ ಇವನು, ಬರೀ ಅಮ್ಮಮ್ಮಗ ಬರೀ ಆಸ್ತಿ ಹೊಡಿಯೋಕೆ ನೋಡ್ತಿದ್ರು ಇವರು. ಸರಿಲ್ಲಪ್ಪ, ನಂಗೂ ಗೊತ್ತಿಲ್ಲ. ಅಯ್ಯೋ ಸುಮ್ಮನೆ ಬೇಲ್ ಕೊಟ್ಬಿಟ್ಟೆ. ಏನಯ್ಯ ಇಲ್ಲ ಊರವರೆಲ್ಲ ಒಂದಾಗಿದಾರಂತ ಈಗ ಹಂಗ್ ಮಾತಾಡ್ತಿದ್ಯಾ? ನಿನ್ನೂ ನಾನು ನೋಡ್ಕೊಂತೀನಿ ಒಂದ್ ಕೈನ. ಅಲ್ಲ 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 ಅಲ್ಲ, ನಾನು ಇಲ್ಲ ಅಂದಿದ್ರೆ ರಮೇಶಪ್ಪ ಇವ್ರ ಮಗನ್ನ ಇವ್ರನ್ನ ಬಿಡ್ಸ್ಕೊಬರತ್ತಿಲ್ಲ. ನೋಡಿ ಹಿಂಗೆ ಮಾತಾಡ್ತಾಳೆ, ತಡಿ ಒಂದು 2 ಮಾತು ಆ ಕಡೆ ತಿರುಗಿ ಹೋಗಿತೀನಿ ತಡಿ ರಮೇಶಪ್ಪ. ಅಲ್ಲಮ್ಮ, ನಾವು ಜೈಲಿಂದ ಬಿಡ್ಸ್ಕೊಂಬಂದಿದ್ದೀವಿ ಅಂದ್ಬಿಟ್ಟು ಒಂಚೂರು ಮರ್ಯಾದೆ ಕೊಡ್ದಲ್ಲೇ ಮಾತಾಡ್ತಿದ್ಯಾ? ಇಲ್ಲೇ ನಿನ್ಗೆ ಗೊತ್ತಾಗುತ್ತೆ ರಮೇಶಪ್ಪ ಹೇಳೋದೇ ಕರೆಕ್ಟು. ರಮೇಶಪ್ಪ ಯಾಕೆ ಹಿಂಗೆ ಮಾಡ್ತಾವನೆ ಅಂತ ಇದ್ದೆ, ನನ್ನ ಕಡೆಯಿಂದನೂ ರಮೇಶಪ್ಪನ ಸಪೋರ್ಟ್ ಐತೆ. ಇನ್ನೇನು ನಡೆಸ್ತೀರ ನಡೀರಿ. ಸರಿ ನಡಿ ಹೋಗೋಣ ರಮೇಶಪ್ಪ. ಇನ್ನೇನಾರು ಇದ್ರೆ ಹೇಳೋದಿದ್ರೆ ಹೇಳಿ ನಡೀರಿ. ಇನ್ನೇನಿಲ್ಲ, ಊರವ್ರಿಗೆಲ್ಲ ಇದನ್ನೇ ಹೇಳೋದು, ಇವ್ರಿಗೆ ಎಲ್ಲ ಸ್ಟ್ರೈಕ್, ಈ ಸ್ಟ್ರೈಕ್ ಎಲ್ಲ ಸ್ಟ್ರೈಕ್. ಯಾರು ಇವ್ರ ಹೊಲಕ್ಕೆ ಹೋಗಿ ಇದು ಮಾಡಂಗಿಲ್ಲ. ಯಾರು ಮಾಡಿದ್ ಗೊತ್ತಾಯ್ತು ಅಂದ್ರೆ ಅವತ್ತೇ ಊರಿಂದ ಆಚೆಗೆ ಹಾಕ್ತಿದ್ವಿ. ಇದು ಪಟೇಲ್ರ ಆಜ್ಞೆ. ಯಾರು ಹೋಗೋದುಂಟಾ ರಮೇಶಪ್ಪ? ನಿನ್ ಮಾತು ಮೀರಿ ಯಾರು ಒಬ್ರು ಹೋಗಂಗಿಲ್ಲ. ಯಾರು ಹೋದ್ರು ನಾನು ಚೆಕ್ ಮಾಡ್ತಾ ಇರ್ತೀನಿ. ಸರಿ ರಮೇಶಪ್ಪ, ಸರಿ ಎಲ್ಲರೂ ಆಯ್ತು ಸಭೆ, ಎಲ್ಲರೂ ಮನೆಗೆ ಹೋಗ್ರಿ.